ನಾಡಹಬ್ಬ ದಸರೆಗೆ ಮುನ್ನುಡಿ ಬರೆಯುವ ಗಜಪಯಣ ಕಾರ್ಯಕ್ರಮಕ್ಕೆ ಹೊಸಹಳ್ಳಿ ಗ್ರಾಮವು ಸಂಭ್ರಮದಿಂದ ತಯಾರಾಗಿ ನಿಂತಿದೆ. ಇಲ್ಲಿನ ಜನರ ಉತ್ಸಾಹ ಹೇಗಿದೆ, ಆನೆಗಳ ಸ್ವಾಗತ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ವಿಶ್ವವಿಖ್ಯಾತ ಮೈಸೂರು ದಸರೆಗೆ ಮುನ್ನುಡಿ ಬರೆಯುವ ಗಜಪಯಣಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಮೈಸೂರು ದಸರೆಯ ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿರುವ 9 ಗಜಪಡೆಯನ್ನು ಹುಣಸೂರು ತಾಲೂಕಿನ ವೀರನಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ಳಲಾಯಿತು. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಹೆಬ್ಬಾಗಿಲಾಗಿರುವ ವೀರನಹೊಸಹಳ್ಳಿಯ ರಸ್ತೆಯ ಇಕ್ಕೆಲೆಗಳಲ್ಲಿ ನೂರಾರು ಜನ ಸೇರಿದ್ರು. ತಮ್ಮಿಷ್ಟದ ಆನೆಗಳನ್ನು ಕಣ್ತುಂಬಿಕೊಳ್ಳಲು ಕಾದಿದ್ದ ಜನರ ನಡುವೆ ಆನೆಗಳು ಗಂಭೀರವಾಗಿ ಹೆಜ್ಜೆ ಹಾಕುತ್ತಾ ಸಾಗಿ ಬಂದ ದೃಶ್ಯ ದಸರೆಯ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಇಲ್ಲಿ ಪ್ರತಿ ವರ್ಷವೂ ಬರ್ತಾ ಇರ್ತೀವಿ. ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಆನೆಗಳಲ್ಲಿ ನಮಗೆ ಫೇವ್ರೆಟ್ ಅಂದರೆ ಭೀಮಾ, ಅದೇ ಬಂದಿಲ್ಲ ಯೋಚನೆ. ಗಜಪಯಣಕ್ಕೆ ಮುನ್ನ ಅರಮನೆ ಪುರೋಹಿತ ಪ್ರಹ್ಲಾದರಾವ್ ನೇತೃತ್ವದಲ್ಲಿ ಸಾಂಪ್ರದಾಯಿಕ ಪೂಜೆ ನೆರವೇರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಡಿ ರವಿಶಂಕರ್, ಅನಿಲ್ ಚಿಕ್ಕಮಾದು, ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಆನೆಗಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗಜಪಯಣಕ್ಕೆ ಚಾಲನೆ ನೀಡಿದರು. ಷೋಡಶೋಪಚಾರ ಪೂಜೆಯ ಅಂಗವಾಗಿ ಆನೆಗಳಿಗೆ ಪಂಚಫಲ, ಕಡುಬು, ಚಕ್ಕುಲಿ, ನಿಪ್ಪಟ್ಟು, ಕಲ್ಲು ಸಕ್ಕರೆ, ಹೋಳಿಗೆ, ಬೆಲ್ಲ, ಕಬ್ಬು ಹಾಗೂ ಮೋದಕವನ್ನು ನೈವೇದ್ಯವಾಗಿ ಅರ್ಪಿಸಲಾಯಿತು. ಗಣಪತಿ ಅರ್ಚನೆಯೊಂದಿಗೆ ವನದೇವತೆ ಮತ್ತು ತಾಯಿ ಚಾಮುಂಡೇಶ್ವರಿಗೂ ಪ್ರಾರ್ಥನೆ ಸಲ್ಲಿಸಲಾಯಿತು. ಇನ್ನು ಗಜಪಯಣಕ್ಕೆ ಕಲಾ ತಂಡಗಳ ಮೆರವಣಿಗೆಯೂ ಮತ್ತಷ್ಟು ಮೆರುಗು ನೀಡಿತು. ದುಬಾರೆ ಶಿಬಿರದ ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಕಾವೇರಿ, ಬಳ್ಳೆ ಶಿಬಿರದ ಮಹೇಂದ್ರ, ಲಕ್ಷ್ಮಿ ಹಾಗೂ ಮತ್ತಿಗೋಡು ಶಿಬಿರದ ಏಕಲವ್ಯ ಮತ್ತು ಶ್ರೀಕಂಠ ಹೀಗೆ 9 ಆನೆಗಳು ದಸರೆಯ ಜಂಬೂ ಸವಾರಿಗೆ ಸಜ್ಜಾಗಿವೆ. ಪೂಜೆ ಬಳಿಕ ಸುಮಾರು 2 ಕಿಲೋಮೀಟರ್ವರೆಗೆ ಆನೆಗಳನ್ನು ಮೆರವಣಿಗೆಯಲ್ಲಿ ಕರೆತರಲಾಯಿತು. ಮಾವುತರು ಹಾಗೂ ಕಾವಾಡಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಫಲತಾಂಬೂಲ ನೀಡಿ ದಸರಾ ಗಜಪಯಣಕ್ಕೆ ಆಹ್ವಾನಿಸಿದರು. ಆದರೆ ಈ ಬಾರಿಯ ಗಜಪಯಣದಲ್ಲಿ ಒಂದು ವಿಶೇಷ ಕ್ಷಣವೂ ಇತ್ತು. 26 ವರ್ಷಗಳ ಕಾಲ ಮೈಸೂರು ದಸರೆಯ ಭಾಗವಾಗಿದ್ದ 6 ವರ್ಷಗಳ ಕಾಲ ಚಿನ್ನದ ಅಂಬಾರಿ ಹೊತ್ತಿದ್ದ ಅಭಿಮನ್ಯುವಿಗೆ ಈ ಬಾರಿ ಬೀಳ್ಕೊಡುಗೆ ನೀಡಲಾಯಿತು. ಅಭಿಮನ್ಯು ಮುಂದೆ ಸಾಗ್ತಾ ಇದ್ದಂತೆ ಸಾಲಿನಲ್ಲಿ ನಿಂತಿದ್ದ ಇತರ ಆನೆಗಳು ಸೊಂಡಿಲೆತ್ತಿ ಗೌರವ ಸಲ್ಲಿಸಿದ್ವು. ಮಾವುತರು ಮತ್ತು ಕಾವಾಡಿಗಳು ಹೂಗಳನ್ನು ಚೆಲ್ಲಿ ತಮ್ಮ ಪ್ರೀತಿಯ ಗಜರಾಜನಿಗೆ ಅಭಿನಂದನೆ ಸಲ್ಲಿಸಿದ್ರು. ಇಷ್ಟು ವರ್ಷ ದಸರೆಯ ವೈಭವದ ಭಾಗವಾಗಿದ್ದ ಅಭಿಮನ್ಯುವಿನ ಈ ಬೀಳ್ಕೊಡುಗೆ ಕ್ಷಣ ನಿಜಕ್ಕೂ ಭಾವುಕವಾಗಿತ್ತು. ಇತ್ತ ವೀರನಹೊಸಹಳ್ಳಿಯಿಂದ ಹೊರಟ ಗಜಪಡೆ ಮೈಸೂರಿನ ಅರಣ್ಯ ಭವನಕ್ಕೆ ತಲುಪಿವೆ. ಮುಂದಿನ ದಿನಗಳಲ್ಲಿ ತಾಲೀಮು ನಡೆಸಿ ದಸರೆಯ ಜಂಬೂ ಸವಾರಿಯ ಮಹಾ ಸಂಭ್ರಮಕ್ಕೆ ಗಜಪಡೆ ಸಜ್ಜಾಗಲಿದೆ.